ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೆಕ್ ಸೇಪ್ ಇದೆಯಲ್ಲ ಸ್ನೇಹಿತರೆ, ಇದು ಪರ್ಫೆಕ್ಟ್ ಆಗಿ ನೀಟಾಗಿ ಯಾವ ರೀತಿ ಬರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ನಾನು ವಿತೌಟ್ ಪೇಪರ್ ಕ್ಯಾನ್ವಸ್ ಇಲ್ಲದೇನೆ ನಾನು ನಿಮಗೆ ನೆಕ್ ಫಿನಿಶಿಂಗ್ ಬರುವಾಗ ಯಾವ ರೀತಿ ಮಾಡಬೇಕಂತ ತೋರಿಸ್ತೀನಿ. ನೋಡಿ, ಇದರಲ್ಲಿ ನಾನು ಎಕ್ಸ್ಟ್ರಾ ಬಂದು ಲೈನಿಂಗ್ ಅನ್ನ ಮಾತ್ರ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಲೈನಿಂಗ್ ಪೀಸ್ ಅನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ ಎಷ್ಟಿದೆಯೋ ಅಷ್ಟನ್ನು ನಾನು ಎಕ್ಸ್ಟ್ರಾ 2 ಇಂಚ್ ರೌಂಡ್ ನಾವು ನೆಕ್ ಯಾವ ರೀತಿ ಕಟ್ ಮಾಡ್ಕೊಳ್ತೀವೋ ಅಷ್ಟನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ವಿತೌಟ್ ಪೇಪರ್ ಕ್ಯಾನ್ವಸ್ ಇಲ್ಲದೇನೆ ನೀವು ನೆಕ್ ಪೈಪಿಂಗ್ ಅನ್ನ ಮಾಡಬಹುದು ತುಂಬಾ ಸುಲಭವಾಗಿ. ಸ್ನೇಹಿತರೆ ನೋಡಿ, ಇಲ್ಲಿ ಅವರು ಮಾಡಿದ್ದಾರೆ, ಒಳಗಡೆ ಇದನ್ನ ಪಟ್ಟಿ ಹಾಕಿ ಫೋಲ್ಡಿಂಗ್ ಮಾಡಿದ್ದಾರೆ. ಇದು ಕೂಡ ಲೈನಿಂಗ್ ಬ್ಲೌಸ್, ಆದ್ರೂ ಕೂಡ ಫಿನಿಶಿಂಗ್ ಬಂದಿಲ್ಲ. ನೋಡಿ, ನೆಕ್ ಅನ್ನೋದಲ್ಲ, ನೆಕ್ ಸೇಪ್ ಇದೆಯಲ್ಲ ನೀಟಾಗಿ ಬರಲ್ಲ ಸ್ನೇಹಿತರೆ. ಅದು ನೋಡಿ, ನಾನು ನಿಮಗೆ ಎಷ್ಟು ಪರ್ಫೆಕ್ಟ್ ಆಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ, ನಿಮ್ಗೆ ಗಂಟಿತ ನೋಡಿ. ಇದನ್ನು ಕೂಡ ಅಷ್ಟೇ ಎಕ್ಸ್ಟ್ರಾ ಈ ತರ ಪಟ್ಟಿ ಹಚ್ಚಿದ್ದಾರೆ. ನಾನು ಎಕ್ಸ್ಟ್ರಾ ಏನು ಪಟ್ಟಿ ನಿಮ್ಗೆ ಎಲ್ಲಿ ಕಾಣಲ್ಲ, ಹೊರಗೆ ಒಳಗೆ ಯಾವ ಕಡೆನೂ ಕಾಣಲ್ಲ. ಆ ರೀತಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ನೆಕ್ ಅಟ್ಯಾಚ್ ಮಾಡ್ಬೇಕಂತೇಳಿ. ಮೊದಲಿಗೆ ನೋಡಿ, ನಾನು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಬನ್ನಿ. ನೋಡಿ, ನಾನು ಈ ರೀತಿ ಲೈನಿಂಗ್ ಅನ್ನು ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ನೆಕ್ ಏನ್ ಕಟ್ ಮಾಡ್ಕೊಂಡಿದೀವಿ ನಾವು ಈ ಡಿಸೈನ್ ಅಲ್ಲಿ, ನೀವು ಯಾವ ಡಿಸೈನ್ ಆದ್ರೂ ಓಕೆ. ನೋಡಿ, ಇಷ್ಟನ್ನ ಅದೇ ಅಳತೆಗೆ ನಾನು ಇಟ್ಟು ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಬಂದು ಇವೆರಡು ನಾವು ಏನು ಕಟ್ ಮಾಡ್ಕೊಂಡಿದ್ರೆ ಇದನ್ನ ಮೊದಲು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ತಗೊಂಡಿದೀವಲ್ಲ, ಇವು 2 ಪೀಸ್ ಇದೆ. ಇದು ಒಂದೇ ಬೇಕಾದ್ರೂ ನೀವು ಮಾಡ್ಕೋಬಹುದು. ನಾನು ನಿಮಗೆ ಮೊದಲಿಗೆ ಇದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀವು ಪೇಪರ್ ಕ್ಯಾನ್ವಸ್ ಇಲ್ದೇನೆ ಇದನ್ನ ಮಾಡಬಹುದು ಸ್ನೇಹಿತರೆ. ನೋಡಿ, ನೆಕ್ ಇದೆಯಲ್ಲ ತುಂಬಾ ಫಿನಿಶಿಂಗ್ ಆಗಿ ಸಖತ್ತಾಗಿ ಬರುತ್ತೆ. ನೋಡಿ, ಇದನ್ನ ಮೊದಲಿಗೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾವು ಪೇಪರ್ ಕ್ಯಾನ್ವಸ್ ಅನ್ನ ಯಾವ ರೀತಿ ಅಪ್ಲೈ ಮಾಡ್ತೀವಿ ಇದನ್ನು ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಹಾಗೆ ಇಲ್ಲಿ ಒಂದು ಸ್ಟಿಚ್ ಬಿಟ್ಕೊಂಡಿದೀವಿ, ಹಾಗೆ ಈ ಕಡೆಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ. ಇದು ಸ್ನೇಹಿತರೆ ಇದು ಒಳಗಡೆ ಹೋಗುತ್ತೆ, ನಿಮ್ಗೆ ಎಲ್ಲಿ ಕಾಣಲ್ಲ ಹೊರಗೆ. ಇದಕ್ಕೇನು ನೀವು ಫೋಲ್ಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮೇಲ್ಗಡೆ ಒಂದು ಸ್ಟಿಚ್ ಬಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸ್ನೇಹಿತರೆ ನೋಡಿಬೇಕಾದ್ರೆ ಇದನ್ನ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಬಟ್ಟೆ ಇದ್ರೆ, ಇಲ್ಲ ಅಂದ್ರೆ ನೀವು 1 ಇಂಚಿನವರೆಗೂ ಕೂಡ ನೀವು ಮಾಡ್ಕೋಬಹುದು. ನೋಡಿ, ಇದನ್ನ ಈ ರೀತಿ ಇಟ್ಟು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನ ಜಾಯಿಂಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಏನಕ್ಕಂದ್ರೆ ಇದು ಒಳಗಡೆ ಇರುತ್ತೆ, ಹಾಗಾಗಿ ನಾನು ಜಾಯಿಂಟ್ ಮಾಡ್ತಾ ಇಲ್ಲ ಅದನ್ನ. ನೋಡಿ, ಈ ರೀತಿ ನಾ ಕರೆಕ್ಟ್ ಆಗಿ ಇಟ್ಕೊಂಡು ಅದನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ಆಸ್ ಇಟ್ ಈಸ್ ಹೆಂಗಿದೀವಿ ನಾವು ನೆಕ್ ಏನ್ ಕಟ್ ಮಾಡ್ಕೊಂಡಿದೀವಿ, ಅದಕ್ಕೆ ಇದನ್ನ ಮೊದಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೀವು ಎಕ್ಸ್ಟ್ರಾ ಹೆಮ್ಮಿಂಗ್ ಪಟ್ಟಿ ಮಾಡೋದೇ ಬೇಡ ಸ್ನೇಹಿತರೆ ಇದಕ್ಕೆ. ನೋಡಿ, ಇದಕ್ಕೆ ಇನ್ನೊಂದು ಸ್ಟಿಚ್ ಬಿಟ್ಕೊಳ್ಳೋಣ. ಒಂದು ಸೈಡ್ ಬಿಟ್ಕೊಂಡಿದೀವಿ ನಾವು ಇವಾಗ. ನೋಡಿ, ಇವಾಗ ನಾವು ಪಟ್ಟಿಯನ್ನ ಅಟ್ಯಾಚ್ ಮಾಡ್ಕೊಂಡಿದೀವಿ. ಇದನ್ನಿಷ್ಟೇ ಸ್ನೇಹಿತರೆ. ನೋಡಿ, ಇವಾಗ ಅಟ್ಯಾಚ್ ಮಾಡ್ಕೊಂಡಿದೀವಲ್ಲ, ಇದನ್ನ ನಾವು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡೋಣ. ನೋಡಿ, ಮೇನ್ ಫ್ಯಾಬ್ರಿಕ್ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಉಲ್ಟಾ ಸೀದಾ ನೋಡ್ಕೊಂಡ್ಬಿಡಿ, ಇದು ಉಲ್ಟಾ, ಇದು ಒಳಗಡೆ ಆಗ್ಬೇಕು. ಇದನ್ನ ನಾವು ಸೀದಾ ಇದೆಯಲ್ಲ ಇದನ್ನ ಈ ರೀತಿ ಇಟ್ಕೊಳ್ಳಿ. ನೀವು ಇಟ್ಕೊಂಡು ಇದನ್ನ ನೋಡಿ, ನಾವು ಏನು ಪಟ್ಟಿ ಹಾಕೊಂಡಿದೀವಿ ಇವಾಗ ಅದನ್ನ ಮೇಲ್ಗಡೆ ಕಾಣಂಗ್ ಇಟ್ಕೊಳ್ಳಿ. ಈ ರೀತಿ ನಾವು ಉಲ್ಟಾ ಮಾಡಿದ್ರೆ ಇದು ಒಳಗಡೆ ಹೋಗ್ಬೇಕು ಸ್ನೇಹಿತರೆ. ನೋಡಿ, ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿವಲ್ಲ ನಾವು, ಇದು ಒಳಗಡೆ ಹೋಗ್ಬೇಕು. ನಮಗೆ ಹೆಮ್ಮಿಂಗ್ ಪಟ್ಟಿ ಏನು ಬೇಡ ಇದಕ್ಕೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡಿದೀವಿ ಇವಾಗ. ನೋಡಿ, ಬಟ್ಟೆ ನೀವು ಎಷ್ಟು ಕಟ್ ಮಾಡ್ಕೊಂಡಿದ್ರ ಅಷ್ಟಕ್ಕೆ ನೀವು ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಸೆಂಟರ್ ಮಾಡ್ಕೊಂಡು ಲೈನಿಂಗ್ ಅನ್ನ ಎಲ್ಲಿ ಕೂಡ ಸರ್ಟೇಜ್ ಬರಬಾರ್ದು. ನೋಡಿ, ಎಲ್ಲ ಕಡೆಗೆ ಎಕ್ಸ್ಟ್ರಾ ಬಿಟ್ಕೊಂತೀವಿ 1/4 ಇಂಚು ಅಷ್ಟನ್ನ ಬಿಟ್ಕೊಂಡು ನೀವು ಬೇಕಾದ್ರೆ ಒಂದು ಗುಡ್ ಪಿನ್ ಅನ್ನು ಹಾಕೊಳ್ಳಿ ನೀವು ಹೊಸಬರಾಗಿದ್ರೆ. ನೋಡಿ, ಈ ರೀತಿ ನಾನು ಇಟ್ಕೊಂಡಿದ್ದೀನಿ. ಇವಾಗ ನಾವು ಏನು ನೆಕ್ ಅನ್ನು ಕಟ್ ಮಾಡ್ಕೊಂಡಿದೀವಿ, ಈ ಸ್ಟಿಚ್ ಅನ್ನು ಬಿಟ್ಟಿದೀವಿ, ಇದ್ರ ಮೇಲೆ ನಾವು ಸ್ಟಿಚ್ ಅನ್ನು ಬಿಟ್ಕೊಂತ ಬರಬೇಕು. ಆಸ್ ಇಟ್ ಇದು ಹೆಂಗಿದೀವಿ ಹಂಗೆ ಹಿಡ್ಕೊಂಡು ನಾವು ಬಿಟ್ಕೊಂತ ಬರಬೇಕು. ನೋಡಿ, ಕರೆಕ್ಟ್ ಆಗಿ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ ಅನ್ನ ಈ ರೀತಿ ಫಿನಿಶಿಂಗ್ ಮಾಡ್ಕೊಂತ ಇರಬೇಕು. ನೋಡಿ,
ಸ್ನೇಹಿತರೆ ನೋಡಿ ಇವಾಗ ಇದನ್ನ ಅಟ್ಯಾಚ್ ಮಾಡ್ಕೊಂಡಿದ್ವಿ. ಇದನ್ನ ಟರ್ನ್ ಮಾಡೋದು ಬೇಡ, ನಾವು ಕೆಳಗಡೆ ಕೂಡ ನಾವು ಅದಕ್ಕೆ ಟರ್ನ್ ಮಾಡ್ತೀವಿ ಅಂತ ಹೇಳಿದಕ್ಕೋಸ್ಕರ ನೋಡಿ ಕೆಳಗಡೆನೂ ನಾನು ಕೂಳಿ ಕಾಣಲಿದ್ದಂಗೆ ಹೊಲಿತೀನಿ. ಹಾಗಾಗಿ ನೋಡಿ ನಾವು ಇಲ್ಲಿ ಮಾರ್ಜಿನ್ ಹಾಕೊಂಡಿದೀವಿ, 1/2 ಇಂಚು ಮಾರ್ಜಿನ್ ಬಿಟ್ಕೊಂಡಿದೀವಿ. ನಾವು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇಷ್ಟಕ್ಕೆ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ. ನೋಡಿ ಈ ಲೈನ್ ಇದೆಯಲ್ಲ, ಇದ್ರ ಮೇಲೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ. ನೋಡಿ ನಾವು ಕೆಳಗಡೆಗೆ ಸ್ಟಿಚ್ ಬಿಟ್ಕೊಂಡಿದೀವಿ. ಹಾಗೆ ನಾವು ಪೈಪಿಗೆ ಕೂಡ ನೋಡಿ ನೆಕ್ ಲೈನ್ ಕೂಡ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡಿದೀವಿ. ಇವಾಗ ಈ ನೆಕ್ ಏನದು ಇದೆಯಲ್ಲ ಸ್ನೇಹಿತರೆ, ಇದು ಈ ಸೇಪ್ ಅನ್ನ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿದೀವಿ ನಾವು ಕ್ಲೀನಲ್ಲಿ. ಹಾಗೆ ನೋಡಿ ಈ ಕರ್ವಿಂಗ್ ಬರುತ್ತಲ್ಲ, ಈಗ ರೌಂಡ್ ಬರುತ್ತಲ್ಲ, ಈ ರೌಂಡ್ ಅಲ್ಲಿ ನಾವು ಈ ರೀತಿ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ ನೀವು. ನಮಗೆ ಸೇಪ್ ಅನ್ನೋದೈತಲ್ಲ ನೀಟಾಗಿ ಬರುತ್ತೆ. ನೋಡಿ ಇವಾಗ ಕಟ್ ಮಾಡ್ಕೊಂಡಿದೀವಿ. ಇದನ್ನ ಉಲ್ಟಾ ಮಾಡೋಣ ಸ್ನೇಹಿತರೆ. ಸಿಂಪಲ್ ಆಗಿ ಈ ರೀತಿ ಉಲ್ಟಾ ಮಾಡಿದ್ರೆ ನಿಮಗೆ ಹೆಮ್ಮಿಂಗ್ ಪಟ್ಟಿ ಮಾಡೋದು ತಪ್ಪುತ್ತೆ, ಹಾಗೆ ಹೆಮ್ಮಿಂಗ್ ಮಾಡೋದು ಕೂಡ ತಪ್ಪುತ್ತೆ, ಹಾಗೆ ಫಿನಿಶಿಂಗ್ ಕೂಡ ಬರುತ್ತೆ ನಿಮಗೆ. ನೋಡಿ ನೆಕ್ ಲೈನಿಂಗು ತುಂಬಾ ಸಖತ್ತಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಈ ರೀತಿ ನೀವು ಐರನ್ ಮಾಡ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ಸ್ನೇಹಿತರೆ. ನೋಡಿ ನಾನು ನಿಮಗೆ ಐರನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ನೋಡಿ ನೀಟಾಗಿ ಬಂದಿದೆ. ಇದು ಐರನ್ ಮಾಡಿದ್ರೆ ಕೂಡ ಇನ್ನೂ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ಇದಕ್ಕೆ ಇವಾಗ ಲೈನಿಂಗಿಗೆ ಒಂದು ಸ್ಟಿಚ್ ಅನ್ನು ಬಿಟ್ಕೊಂತ ಇದ್ದೀನಿ ನಾನು. ನೋಡಿ ಇದಕ್ಕೆ ಬೇಕಾದ್ರೆ ಸ್ಟಿಚ್ ಬಿಡ್ಬೋದು, ವಿತೌಟ್ ಸ್ಟಿಚ್ ನೀವು ಇದನ್ನ ಫಿನಿಶಿಂಗ್ ಕೊಡ್ಬೋದು. ನೋಡಿ ಇವಾಗ ನಾನು ಲೈನಿಂಗಿಗೆ ಒಂದು ಸ್ಟಿಚ್ ಅನ್ನು ಬಿಡ್ತಾ ಇದ್ದೀನಿ. ನೋಡಿ ನಿಮಗೆ ನೀಟಾಗಿ ಈ ರೀತಿ ಇದನ್ನ ಗೀರ್ಕೊಂಡು ನೀವು ಸ್ಟಿಚ್ ಅನ್ನ ಬಿಟ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇವಾಗ ನೋಡಿ ಇವಾಗ ನಾವು ಒಳಗಡೆ ಕೂಡ ಹೆಮ್ಮಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ, ಮೇಲ್ಗಡೆ ಸ್ಟಿಚ್ ಬಿಡೋ ಅವಶ್ಯಕತೆನೇ ಇಲ್ಲ. ತುಂಬಾ ನೀಟಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಸೇಪ್ ಅನ್ನೋದು. ನೋಡಿ ನಾನು ಯಾವುದೇ ಕೂಡ ಐರನ್ ಕೂಡ ಮಾಡಿಲ್ಲ. ನೋಡಿ ನೆಕ್ ಸೇಪ್ ಎಷ್ಟಿದೆಯೋ ಅಷ್ಟೇ ನಮಗೆ ನೀಟಾಗಿ ಬಂದಿದೆ. ನೋಡಿ ಆ ಕಡೆ ಕೂಡ ಈ ಕಡೆ ಕೂಡ ಹೋಗಲ್ಲ ಇದು. ಈ ರೀತಿ ನೀವು ಮಾಡೋದ್ರಿಂದ ನೋಡಿ ಕರೆಕ್ಟ್ ಆಗಿ ನಾವು ಎಷ್ಟಕ್ಕೆ ಕಟ್ ಮಾಡ್ಕೊಂಡಿದೀವೋ ಅಷ್ಟೇ ಬಂದಿದೆ. ನೋಡಿ ಒಂದು ಕಾಲೇಜ್ ಡಿಫರೆನ್ಸ್ ಅಲ್ಲಿ ಬಂದಿದೆ, ಯಾಕಂದ್ರೆ ನಾವು ಸ್ಟಿಚಿಂಗ್ ಮಾಡಿ ಹೋಗಿರ್ತೀವಲ್ಲ. ಹಾಗಾಗಿ ನೋಡಿ ಈ ರೀತಿ ನೀವು ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ನೆಕ್ ಅನ್ನೋದೈತಲ್ಲ ನೀಟಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ನಾನು ಮೇಲ್ಗಡೆ ಕೂಡ ಸ್ಟಿಚ್ ಬಿಟ್ಟಿಲ್ಲ, ನೀವು ಹೆಮ್ಮಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ನೋಡಿ ಇದಕ್ಕೆ. ಹಾಗೆ ದಪ್ಪನೂ ಕೂಡ ಇದೆ ನೋಡಿ. ಈ ರೀತಿ ನೀವು ವಿತೌಟ್ ಪೇಪರ್ ಕ್ಯಾನ್ವಾಸ್ ಇಲ್ದೇನೆ ನೀವು ಸ್ಟಿಚ್ ಮಾಡಬಹುದು, ಒಳ್ಳೆ ಲುಕ್ ಆಗಿ ಕಾಣುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ 100%. ಹಾಗೆ ನೋಡಿ ಸ್ನೇಹಿತರೆ, ನೀವು ಫ್ರಂಟ್ ನೆಕ್ ಕೂಡ ಇದೇ ರೀತಿ ಮಾಡಬಹುದು. ನಾನು ಇದು ಬ್ಲೌಸ್ಗೆ ಫ್ರಂಟ್ ನೆಕ್ ಕೂಡ ಇದೇ ರೀತಿ ಮಾಡ್ತೀನಿ. ನೋಡಿ ಅದೇ ರೀತಿ ಸೇಮ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟಿಗೆ ಕೂಡ ನೋಡಿ ನಿಮ್ ಫ್ರಂಟ್ ಪಾರ್ಟಿಗೆ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಪೀಸ್ ಅನ್ನ ನಾನು ಫ್ರಂಟ್ ಪಾರ್ಟಿಗೆ ಕೂಡ ಇದೇ ರೀತಿ ನಾನು ಇದನ್ನ ಮಾಡ್ತೀನಿ. ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ದು ಏನಾದ್ರು ಅನಿಸಿಕೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದನ್ನು ಕೂಡ ಅಷ್ಟೇ, ಇದನ್ನು ಫ್ರಂಟ್ ನೆಕ್ ಕೂಡ ನಾನು ಅದೇ ರೀತಿ ಮಾಡ್ತೀನಿ.